ಮೂವರು ಆರೋಪಿಗಳ ಬಂಧನ ಆಗಿದೆ. A1 ಮೊಹಮ್ಮದ್ ಶಫಿ ನಾಶಿಪುಡಿ ಬ್ಯಾಡಗಿ ಮೂಲದವರು. A2 ಮುನಾವರ್ ಅಹಮದ್ ಜೈಮಹಲ್ ಬೆಂಗಳೂರಿನವರು. A3 ಆರೋಪಿ ಮೊಹಮ್ಮದ್ ಇಲ್ತಾಜ್ ಕಿಶನ್ಗಂಜ್ ದೆಹಲಿ ಮೂಲದವರು. ಮೂವರು ಆರೋಪಿಗಳು ಬ್ಯಾಡಗಿ, ದೆಹಲಿ, ಬೆಂಗಳೂರಿನವರು. ಈ ಮೂವರು ಆರೋಪಿಗಳನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು. ಘೋಷಣೆಯನ್ನ ಕೂಗಿದ್ದವರು ಯಾರು ಅನ್ನೋದನ್ನ ಖಾತ್ರಿಪಡಿಸಿಕೊಂಡು ಸಾಕ್ಷ್ಯ ಸಮೇತವಾಗಿ ಟೆಕ್ನಿಕಲಿ ಪ್ರೂವ್ ಆದ ನಂತರದಲ್ಲಿ ಇವರೆಲ್ಲರನ್ನು ಕೂಡ ವಶಕ್ಕೆ ಪಡೆಯಲಾಗಿರುವಂತಹದ್ದು. ಯಾವುದೇ ಒತ್ತಡಕ್ಕೆ ಮುಲಾಜಿಗೆ ಬಗ್ಗಿಲ್ಲ, ಯಾವ ಒತ್ತಡವನ್ನು ಕೂಡ ಇಲ್ಲಿ ಪರಿಗಣಿಸಿಲ್ಲ. ಬಹಳಷ್ಟು ಆರೋಪಗಳು ಕೂಡ ಕೇಳಿ ಬಂದಿತ್ತು, ಏನ್ ಬೇಕಾದ್ರೂ ಆಗಬಹುದು ಈ ರಿಪೋರ್ಟ್ ನಲ್ಲಿ ಅಂತ. ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ನುಡಿದಂತೆ ನಡೆದಿದ್ದಾರೆ. ಪಾಕ್ ಪರ ಘೋಷಣೆ ಕೂಗಿದವರನ್ನ ಮಟ್ಟ ಹಾಕುವಲ್ಲಿ, ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. A1 ಆರೋಪಿ ಮೊಹಮ್ಮದ್ ಶಫಿ ನಾಶಿಪುಡಿ, ನಾನು ಈ ರೀತಿ ಹೇಳಿಕೆಯನ್ನ ಕೊಟ್ಟೇ ಇಲ್ಲ, ನಾಸೀರ್ ಸಾಬ್ ಜಿಂದಾಬಾದ್ ಅಂತಷ್ಟೇ ನಾನು ಕೂಗಿದ್ದು ಅಂತ ಹೇಳಿಕೆಯನ್ನ ಕೊಟ್ರು. ಯಾವಾಗ ಅನುಮಾನ ಬಂದು ಪೊಲೀಸರು ಇವರೆಲ್ಲರನ್ನು ಕೂಡ ಕರೆಸಿ ಒಂದು ಸ್ಯಾಂಪಲ್ ಅನ್ನ ಪಡ್ಕೊಂಡ್ರು. ಆ ಸಂದರ್ಭದಲ್ಲಿ ಬಂದಂತಹ ಹೇಳಿಕೆಗಳು ಈ ಆರೋಪಿಗಳಿಂದ. ಪಾಕಿಸ್ತಾನ ಪ್ರೇಮಿಗಳಿವರು ದೇಶದಲ್ಲಿ ಇಟ್ಕೊಂಡು ದೇಶದ್ರೋಹಿ ಹೇಳಿಕೆಗಳನ್ನ ಕೊಡ್ತಾರೆ, ದೇಶದ ವಿರುದ್ಧವಾಗಿ ಮಾತನಾಡ್ತಾರೆ. ಇಂಥ ದೇಶದ್ರೋಹಿಗಳಿಗೆ ತಕ್ಕ ಶಾಸ್ತಿ ಆಗಬೇಕು ಅನ್ನುವಂತಹ ಕೂಗು ವ್ಯಕ್ತವಾಗಿತ್ತು.